ವೆಂಕಟಾಪುರಂ ಎನ್ನುವ ಸಣ್ಣ ಗ್ರಾಮದಲ್ಲಿ ಅರವಿಂದ್ ಎನ್ನುವ ಒಬ್ಬ ಯುವಕನಿದ್ದ. ಅವನ ಸೋದರ ಮಾವನಾದ ರಾಘವಯ್ಯ ಅವನನ್ನು ಬೆಳೆಸಿ ದೊಡ್ಡವನಾಗಿಸಿದ. ಅವನು ಆ ಕಡೆ ಹೊಲದ ಕೆಲಸವನ್ನು ಕೂಡ ಮಾಡ್ಕೊಂಡು ಈ ಕಡೆ ಮನೆ ಕೆಲಸವನ್ನು ಕೂಡ ಮಾಡ್ಕೊಂಡು ಸಂತೋಷವಾಗಿ ಜೀವನವನ್ನು ಮಾಡ್ತಿದ್ದ. ಈಗಿರುವಾಗ ಒಂದು ದಿನ ಅವನ ಸೋದರ ಮಾವನಾದ ರಾಘವಯ್ಯ ಅವನಿಗೋಸ್ಕರ ಒಂದು ಹುಡುಗಿನ ನೋಡಿದ್ರು. ಅವಳ ಹೆಸರು ಹರಿತ. ಅವಳು ಸ್ವಲ್ಪ ಸೋಂಬೇರಿ. ಅವಳು ಮಹಾ ಸೋಂಬೇರಿ ಅನ್ನುವ ವಿಷಯ ಅವನಿಗೆ ಗೊತ್ತಿಲ್ಲ. ಅಪ್ಪ ಅರವಿಂದು, ಹೇಳಿ ಮಾವಯ್ಯ, ಮಕ್ಕನ ಪಾಲದಲ್ಲಿ ನಿನಗೆ ಒಂದು ಹುಡುಗಿನ ನೋಡಿದ್ದೀನಿ. ಹುಡುಗಿ ಹೆಸರು ಹರಿತ. ಅವಳ ಕುಟುಂಬ ಚೆನ್ನಾಗಿದೆ. ಆ ಹುಡುಗಿ ಕೂಡ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ದಾಳೆ. ನೀವ್ ಹೇಳಿದ್ಮೇಲೆ ಎಲ್ಲನೂ ಸರಿಯಾಗೇ ಇರುತ್ತೆ. ಸರಿ, ಹಾಗಾದ್ರೆ ಈ ಭಾನುವಾರನೇ ಹೋಗಿ ನೋಡ್ಕೊಂಬರೋಣ. ಸರಿ ಮಾವಯ್ಯ. ಭಾನುವಾರ ಅವರಿಬ್ಬರು ಮಕ್ಕನ ಪಾಲಕ್ಕೆ ಹೋದ್ರು. ಹರಿತನ ತಂದೆ ತಾಯಿ ತುಂಬಾ ಚೆನ್ನಾಗಿ ಬಂದವರನ್ನು ಮನೆಗೆ ಸ್ವಾಗತ ಮಾಡಿದ್ರು. ಹರಿತ ಸುಂದರವಾಗಿ ರೆಡಿಯಾಗಿ ಬಂದು ಕೂತ್ಕೊಂಡ್ಲು. ಅಮ್ಮ, ನನ್ಗೆ ಕುಡಿಯಕ್ಕೆ ಜ್ಯೂಸ್ ತಗೊಂಬನ್ನಿ. ಅಪ್ಪ, ನನಗೊಂಚೂರು ಫ್ಯಾನ್ ಹಾಕ್ಬೋದಾ? ತಂಗಿ, ಆ ಕರ್ಟನ್ನ ಸ್ವಲ್ಪ ಆ ಕಡೆ ತಳ್ಳು. ಹಾಗೆ ಕೂತ ಜಾಗದಲ್ಲೇ ಎದ್ದೊಳದೆ ಎಲ್ಲರಿಗೂ ಕೆಲಸವನ್ನು ಹೇಳ್ತಾ ಇದ್ಲು. ಅದನ್ನು ನೋಡಿದ ಅರವಿಂದ್ ಅವಳನ್ನು ಎಲ್ಲರೂ ಮನೆಯಲ್ಲಿ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ ಅನ್ಕೊಂಡಿದ್ದ. ಆದರೆ ನಿಜವಾದ ವಿಷಯವನ್ನ ಅವನು ಗ್ರಹಿಸಲೇ ಇಲ್ಲ. ಹುಡುಗಿ ನೋಡಕ್ಕೆ ಬಂದಿದ್ದು ಕೂಡ ಪೂರ್ತಿ ಆಯಿತು. ಏನಪ್ಪಾ, ಹುಡುಗಿ ಇಷ್ಟ ಆಯ್ತಾ? ಇಷ್ಟ ಆಯ್ತು ಮಾವಯ್ಯ. ಹೀಗೆ ಸ್ವಲ್ಪ ದಿನದಲ್ಲೇ ಮದುವೆ ತುಂಬಾ ವೈಭೋಗದಿಂದ ನಡೆದು ಮುಗೀತು. ಹರಿತ ಗಂಡನ ಮನೆಗೆ ಕಾಲಿಟ್ಲು. ಚೆನ್ನಾಗಿ ನಿದ್ರೆ ಮಾಡ್ತಾ ಇರುವ ಹರಿತನ ಬಳಿ ಬಂದು ಅರವಿಂದ್ ಈ ರೀತಿ ಹೇಳಿದ. ಹರಿತ, ನನಗೆ ಕೆಲ್ಸಕ್ಕೆ ಸಮಯ ಆಯ್ತು. ಟಿಫಿನ್ ಕೊಡ್ತೀಯಾ? ಇಲ್ ನೋಡಿ, ನಂಗೆ ತುಂಬಾನೇ ನಿದ್ರೆ ಬರ್ತಾ ಇದೆ. ಇವತ್ತೊಂದಿನ ನೀವು ಹೊರಗಡೆ ಹೋಗಿ ಊಟ ಮಾಡಿ. ಸರಿ ಸರಿ, ಟೀ ಆದ್ರೂ ಮಾಡ್ಕೊಡು. ಟೀ ಮಾಡ್ಬೇಕಂದ್ರೆ ಹಾಲ್ ಬಿಸಿ ಮಾಡ್ಬೇಕು. ನಂಗೆ ಉದಾಸೀನ ಆಗುತ್ತೆ. ಇನ್ನು ಏನ್ ಮಾಡೋದು ಅಂತ ಅರವಿಂದೇ ಹೋಗಿ ಟೀಯನ್ನು ಮಾಡಿಕೊಂಡ. ಹೀಗೆ ದಿನಗಳು ಕಳೀತಾ ಇತ್ತು. ಹೊಲದಲ್ಲಿ ಕೆಲಸ ಮಾಡೋದು ಅರವಿಂದು, ಮನೆಯಲ್ಲಿ ಅಡಿಗೆ ಕೆಲಸ ಮಾಡೋದು ಅರವಿಂದು, ಪಾತ್ರೆ ತೊಳೆಯೋದು ಅರವಿಂದೇ, ಬಟ್ಟೆ ಒಗೆಯೋದು ಕೂಡ ಅರವಿಂದೇ, ಹಸುಗಳಿಗೆ ಹುಲ್ಲನ್ನು ಹಾಕುವುದು ಅರವಿಂದು. ಆದ್ರೆ ಹರಿತ ಮಾತ್ರ ಮಲಗಿದಲ್ಲೇ ಮಲ್ಕೊಂಡು ಸೋಂಬೇರಿಯಾಗಿ ಮೊಬೈಲ್ ನೋಡ್ತಿದ್ಲು. ಮದ್ವೆ ಆಗಕ್ಕೆ ಮುಂಚೆನೆ ಜೀವನ ತುಂಬಾನೇ ಚೆನ್ನಾಗಿತ್ತು. ಮದ್ವೆ ಆದ್ಮೇಲೆ ಹಾಳಾಗೋಯ್ತು. ನಮ್ಮ ಮಾವಯ್ಯ ಮಾಡಿದ ಘನಕಾರ್ಯ ಒಂದಲ್ಲ ಒಂದಿನ ಬರ್ತಾರಲ್ವಾ, ಆವಾಗ ನೋಡ್ಕೋತೀನಿ. ಹಾಗೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ. ಹರಿತಾ, ನೀನು ಮನೆಯಲ್ಲಿ ಒಂದು ಕೆಲಸ ಕೂಡ ಮಾಡದೆ ಹೇಗೆ ಇದೀಯಾ? ಕೆಲಸ ಮಾಡ್ಲಿಕ್ಕೆ ಜೀವನ ಪೂರ್ತಿ ಇದೆ, ಇವಾಗ್ಲೇ ಯಾಕೆರಿ ಮಾಡ್ಬೇಕು? ಆ ಮಾತನ್ನು ಕೇಳಿ ಅರವಿಂದ್ ತಲೆ ಮೇಲೆ ಕೈ ಇಟ್ಕೊಂಡ. ಸರಿ, ಹೆಂಡತಿ ಹೋಗ್ತಾ ಹೋಗ್ತಾ ಬದ್ಲಾಗ್ತಾಳೆ ಅನ್ಕೊಂಡ. ಆದ್ರೆ ಅವಳು ಹೋಗ್ತಾ ಹೋಗ್ತಾ ಇನ್ನಷ್ಟು ಸೋಂಬರಿ ಆದ್ಲೇ ಹೊರತು ಅವಳು ಸರಿಯಾಗ್ಲೇ ಇಲ್ಲ. ಹೀಗಿರುವಾಗ ಸ್ವಲ್ಪ ದಿನದಲ್ಲೇ ಜೋರಾದ ಮಳೆ ಆರಂಭವಾಯಿತು. ಮನೆಯಲ್ಲಿ ಅಲ್ಲಲ್ಲಿ ಸೋರಲಾರಂಭಿಸಿತು. ಗುಡುಗು ಮಿಂಚು ಬರುವುದನ್ನು ನೋಡಿ ಅವನು, ಹರಿತಾ, ಬೇಗ ಎದ್ದು ಹೋಗಿ ಹೊರಗಡೆ ಇರೋ ಬಟ್ಟೆ ತಗೊಂಬ, ಬಟ್ಟೆ ಎಲ್ಲ ನೆಂದೋಗುತ್ತೆ. ರೀ, ಒಂದ್ 10 ನಿಮಿಷ ಮಲ್ಕೋತೀನಿ ರೀ, ಆಮೇಲೆ ಹೋಗಿ ಬಟ್ಟೆ ತಗೊಂಬರ್ತೀನಿ. 10 ನಿಮಿಷದಲ್ಲಿ ನೀನು ಹೋಗುವಾಗ ಅದು ನೆಂದೋಗಿರುತ್ತೆ. ನೆಂದೋದ್ರೆ ಮತ್ತೆ ಒಗೆಯೋದು. ಅರವಿಂದ ಮಾತನ್ನು ಕೇಳಿ ಅವನೇ ಹೋಗಿ ಬಟ್ಟೆಯನ್ನು ತಗೊಂಬಂದು ಮನೆಯೊಳಗೆ ಹಾಕಿದ. ಅನಂತರ ಅರವಿಂದ್ ಹೊಲದ ಕೆಲಸಕ್ಕೆ ಹೊರಟು ಹೋದ. ಹರಿತಾ ಎಂದಿನಂತೆ ಮಲಗಿ ನಿದ್ರೆ ಮಾಡಿದ್ಲು. ಮಳೆ ನಿಧಾನವಾಗಿ ಆರಂಭವಾಯಿತು. ಹರಿತನಿಗೆ ಬಿಸಿ ಬಿಸಿ ಬಜ್ಜಿ ತಿನ್ಬೇಕು ಅನ್ಸ್ತು. ಅಯ್ಯೋ, ಬಿಸಿ ಬಿಸಿ ಬಜ್ಜಿ ತಿನ್ಬೇಕು ಅನ್ಸುತ್ತೆ. ಆದ್ರೆ ಕಿಚನ್ ತನಕ ನಡ್ಕೊಂಡು ಹೋಗ್ಬೇಕಂದ್ರೆ ಅಯ್ಯೋ ಬೇಡ, ಮಲ್ಕೋತೀನಿ ಹಾಗೆಂತ ಮತ್ತೆ ಪುನಃ ಮಲಗಿ ನಿದ್ರೆ ಮಾಡಿದ್ಲು. ಮಧ್ಯಾಹ್ನ ಸಮಯವಾಯಿತು. ಊಟಕ್ಕೆ ಅಂತ ಅರವಿಂದ್ ಮನೆಗೆ ಬಂದ. ಹರಿತಾ, ಅಡಿಗೆ ಮಾಡ್ದ? ಇಲ್ಲ ರೀ. ಯಾಕೆ ಮಾಡಿಲ್ಲ? ನನಗೆ ಹಸಿವಾಗಲ್ವಾ? ಮಳೆ ಬಂತಲ್ವಾ, ಅದಕ್ಕೆ ಹಾಗೆ ಮಲ್ಕೊಂಡೆ. ನಿಮಗೆ ಹಸಿವಾದ್ರೆ ಹೋಗಿ ಅಡಿಗೆ ಮಾಡ್ಕೊಳ್ಳಿ ಹಾಗೆಂತ ಹೇಳಿದಾಗ ಅವನು ಏನು ಮಾತನಾಡದೆ ಅಡಿಗೆಯನ್ನು ಮಾಡಲು ಆರಂಭಿಸಿದ. ಇಬ್ರು ಕೂತ್ಕೊಂಡು ಊಟ ಮಾಡಿದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ದಿನದಿಂದ ದಿನಕ್ಕೆ ಅವಳ ಸೋಂಬೇರಿತನ ಅಧಿಕವಾಯಿತೇ ಹೊರತು ಕಡಿಮೆ ಆಗ್ಲಿಲ್ಲ. ಒಂದು ದಿನ ಸಂಜೆ, ಹರಿತಾ, ಮನೆ ಮುಂದೆ ಇರುವ ಚರಂಡಿ ಮುಚ್ಕೊಂಡೋಗ್ತಾ ಇದೆ. ನೀರ್ ತುಂಬಿದ್ರೆ ಮನೆಯೊಳಗೆ ಬರುತ್ತೆ. ಬಾ, ಹೋಗಿ ಸ್ವಲ್ಪ ಕ್ಲೀನ್ ಮಾಡೋಣ. ಅದು ತುಂಬಿದ್ರೆ ತುಂಬ್ಲಿ, ನೀವು ಸುಮ್ನಿರಿ. ನನ್ನಿಂದೆಲ್ಲ ಕ್ಲೀನ್ ಮಾಡಕ್ಕೆ ಬರಕ್ಕಾಗಲ್ಲ. ಸಂಜೆ ಆಗುಷ್ಟರಲ್ಲಿ ಮಳೆ ಇನ್ನಷ್ಟು ಜೋರಾಯಿತು. ಅರವಿಂದ್ ಹೊಲದ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ. ಗಂಡ ಹೆಂಡತಿ ಇಬ್ಬರು ಊಟ ಮಾಡಿ ನಿದ್ರೆಗೆ ಜಾರಿದ್ರು. ಆದ್ರೆ ಹೊರಗಡೆ ಮಾತ್ರ ಜೋರಾದ ಮಳೆ ಬೀಳ್ತಾನೆ ಇತ್ತು. ಅದೇ ಸಮಯದಲ್ಲಿ ಆ ಮನೆ ಹತ್ರ ಒಬ್ಬ ಕಳ್ಳ ನಡ್ಕೊಂಡ್ ಬರ್ತಾ ಇದ್ದ. ಹಿಂದೆ ನೋಡಿದ್ರೆ ಮನೆಯ ಬಾಗಿಲು ಹಾಗೇನೆ ತೆರೆದಿತ್ತು.
ಇದೇ ಸರಿಯಾದ ಸಮಯ ಯಾರೂ ಇಲ್ಲ ಅನ್ಕೊಂಡು ಅವನ್ ನಿಧಾನವಾಗಿ ಒಳಗೆ ಹೋದ. ನಿಧಾನವಾಗಿ ಮನೆಯೊಳಗೆ ಹೋದ. ಗಾಡ್ರೇಜ್ ಅಲ್ಲಿದ್ದ ಹಣ ಚಿನ್ನವನ್ನೆಲ್ಲ ತೆಗೆದ. ಅದೇ ಸರಿಯಾದ ಸಮಯಕ್ಕೆ ಕಿಟಕಿಯಿಂದ ಮಳೆ ನೀರು ಮನೆಯ ಒಳಗೆ ಬರ್ತಾ ಇದ್ದದ್ದನ್ನು ಗಮನಿಸಿ ಅರವಿಂದ್ ನಿಧಾನವಾಗಿ ಎದ್ದ. ಹರಿತಾ, ಈ ಕಿಟಕಿನ ಕೂಡ ನೀನು ಕ್ಲೋಸ್ ಮಾಡಿಲ್ವಾ? ಹಾಗೆ ಅಂತ ಎದ್ದು ಮಾತಾಡ್ತಿರುವಾಗ ಏನೋ ಮನೆಯೊಳಗೆ ಶಬ್ದ ಆಗ್ತಿತ್ತು. ಕಳ್ಳ ಕಳ್ಳ ಹಾಗೆ ಬೊಬ್ಬೆ ಹಾಕುವಾಗ ಅಕ್ಕಪಕ್ಕದ ಜನರೆಲ್ಲ ಓಡಿ ಬಂದ್ರು. ಶಬ್ದ ಕೇಳಿ ಅಕ್ಕಪಕ್ಕದ ಜನರೆಲ್ಲ ಬಂದು ನೋಡುವಾಗ ಅಷ್ಟರಲ್ಲಿ ಕಳ್ಳ ಅಲ್ಲಿಂದ ಹೊರಟೆ ಹೋಗಿದ್ದ. ರೀ, ಕಳ್ಳ ಹೇಗ್ರಿ ಮನೆಯೊಳಗೆ ಬಂದ? ನೀನು ಹಿಂದೆ ಬಾಗ್ಲ ಹಾಕಿಲ್ವಾ? ಉದಾಸೀನ ಆಯ್ತು ಅಂತ ಹಾಕಿಲ್ಲ ರೀ. ಹಾಗೆ ಅಂತ ಹೇಳಿ ಹರಿತಾ ಅಳಲಾರಂಭಿಸಿದ್ಲು. ನಡೆದಿದೇನೋ ನಡೆದೋಯ್ತು, ಇನ್ ಮುಂದೆ ಈ ರೀತಿ ಇರ್ಬೇಡ. ಆ ಸಂಘಟನೆ ಹರಿತನ ನಿಧಾನವಾಗಿ ಬದಲಾಯಿಸಿತು. ಅವಾಗಿನಿಂದ ಹರಿತ ನಿದ್ರೆ ಮಾಡುವುದಕ್ಕೆ ಮುಂಚಿತವಾಗಿ ಮನೆಯ ಬಾಗಿಲು ಕಿಟಕಿಗಳು ಸರಿಯಾಗಿ ಮುಚ್ಚಿದ್ಯಾ ಅಂತ ನೋಡಿ ಬಂದು ಮಲಗ್ತಾ ಇದ್ಲು. ಹೀಗೆ ಒಂದು ದಿನ ಮಳೆ ಇನ್ನಷ್ಟು ಅಧಿಕವಾಯಿತು. ಅಧಿಕವಾದ ಮಳೆ ಗಾಳಿಯಿಂದ ಗ್ರಾಮವೆಲ್ಲ ಗಡಗಡ ನಡುತ್ತಾ ಇತ್ತು. ಅರ್ಧರಾತ್ರಿ ಸಮಯದಲ್ಲಿ ಅರವಿಂದ್ ಎದ್ದು ನಿಧಾನವಾಗಿ ಹೊರಗಡೆ ಹೋಗಿ ನೋಡಿದ. ಹೊರಗೆ ಇರುವ ಚರಂಡಿ ಸಂಪೂರ್ಣವಾಗಿ ಮುಚ್ಚಿ ನೀರು ನಿಧಾನವಾಗಿ ಒಳಗೆ ಬರ್ತಿತ್ತು. ಅವನು ವೇಗವಾಗಿ ಹರಿತನ ಬಳಿ ಬಂದು, ಹರಿತಾ ಬೇಗ ಬಾ, ಚರಂಡಿ ಮುಚ್ಚಿ ಹೋಗ್ತಿದೆ. ರೀ, ನನಗೆ ಭಯ ಆಗ್ತಾ ಇದೆ, ನೀವೇ ನೋಡ್ಕೊಳ್ಳಿ. ನಾನೊಬ್ನೇ ಹೇಗೆ ಮಾಡಲು ಸಾಧ್ಯ? ಅಯ್ಯೋ, ನೀವು ಕಿರ್ಚ್ಬೇಡ್ರಿ. ಅರವಿಂದ್ ಒಬ್ಬನೇ ಒದ್ದಾಡ್ತಾ ಇದ್ದ. ಆದ್ರೂ ಕೂಡ ಮಳೆ ಇನ್ನಷ್ಟು ಜೋರಾಗಿ ಆರಂಭವಾಯಿತು. ಬೆಳಿಗ್ಗೆ ಆಗುವಷ್ಟರಲ್ಲಿ ಮನೆಯೊಳಗೆಲ್ಲ ನೀರು ತುಂಬ್ತಾ ಇತ್ತು. ಹರಿತಾ ಮಲಗಿರುವ ಮಂಚ ತನಕ ನೀರು ಬಂತು. ಅರವಿಂದ್ ಒಂದು ಮೂಲೆಯಲ್ಲಿರುವ ಒಂದು ಕುರ್ಚಿ ಮೇಲೆ ಕೂತಿದ್ದ. ನಿಧಾನವಾಗಿ ಹರಿತಾ ಎದ್ದು, ಅಯ್ಯೋ, ಇದೆಲ್ಲ ಹೇಗೆ ರೀ ನಡೀತು? ಇದಕ್ಕೆಲ್ಲ ನೀನೇ ಕಾರಣ. ನನ್ನಿಂದನಾ? ಚರಂಡಿನ ಕ್ಲೀನ್ ಮಾಡೋಣ ಅಂದ್ರೆ ಬರ್ಲಿಲ್ಲ, ಇವಾಗ ನೋಡು. ಆ ಮಾತನ್ನು ಕೇಳಿದಾಗ ಹರಿತನಿಗೆ ಆ ಮಾತು ಚುಚ್ಚಿದಂತಾಯಿತು. ಮನೆಯ ಮುಂದೆ ಕೂತ್ಕೊಂಡು ಹರಿತಾ ಅಳ್ತಾ ಇದ್ಲು. ಪಕ್ಕದ ಮನೆ ಶಾರದಾ ಆ ಸಮಯಕ್ಕೆ ಬಂದು, ಏನೇ ಆಯ್ತು ಹರಿತಾ? ನನ್ನಿಂದನೇ ಮನೆಗೆ ಇಷ್ಟು ದೊಡ್ಡ ನಷ್ಟವಾಗಿದ್ದು. ತಪ್ಪು ನಾ ತಿಳ್ಕೊಳ್ಳೋದು ಕೂಡ ಒಳ್ಳೆ ಗುಣನೇ. ಇನ್ ಮುಂದೆಯಿಂದಾದ್ರೂ ನೀನು ಸರಿಯಾಗಿರು. ಶಾರದನ ಮಾತು ಹರಿತನ ಮನಸ್ಸಲ್ಲಿ ಆಳವಾಗಿ ಇಳಿಯಲಾರಂಭಿಸಿತು. ಆ ದಿನದಿಂದ ಹರಿತಾ ಪೂರ್ತಿಯಾಗಿ ಬದಲಾಗಬೇಕು ಎನ್ನುವ ತೀರ್ಮಾನ ಮಾಡಿದ್ಲು. ಬೆಳಿಗ್ಗೆ ಬೇಗ ಎದ್ದೇಳಲು ಪ್ರಯತ್ನ ಪಟ್ಟು ಅಡಿಗೆ ಮಾಡಲಾರಂಭಿಸಿದ್ಲು. ಹೊಲದಲ್ಲಿ ತನ್ನ ಗಂಡನಿಗೆ ಕೂಡ ನಿಧಾನವಾಗಿ ಸಹಾಯ ಮಾಡಲಾರಂಭಿಸಿದ್ಲು. ಹರಿತಾ, ಇದು ನೀನೇನಾ? ನನಗೇನೋ ಹೊಸ ಹರಿತ ರೀತಿ ಅನ್ಸುತ್ತೆ. ಹೌದು ರೀ, ಇನ್ ಮುಂದೆ ಹೊಸ ಹರಿತಾನೆ. ನಿನ್ನೊಳಗಾದ ಈ ಬದಲಾವಣೆ ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಸರಿ ಬನ್ನಿ, ನಾವು ಮಣ್ಣು ತಗೊಂಬರೋಣ. ಹಾಗೆ ಅಂತ ಹೇಳಿ ಗಂಡನನ್ನು ಕರೆದುಕೊಂಡು ಮಣ್ಣನ್ನು ತರಲು ಹೋದ್ರು. ಮಣ್ಣನ್ನು ತೆಗೆದುಕೊಂಡು ಗಂಡ ಹೆಂಡತಿ ಇಬ್ಬರು ಮನೆಗೆ ಹೊರಟು ಹೋದ್ರು. ಆ ನಂತರ ಗೋಣಿ ಚೀಲದಲ್ಲಿ ಮಣ್ಣನ್ನು ತುಂಬಿಸಿಕೊಂಡು ಮನೆಗೆ ಬಂದ್ರು. ಮನೆಯ ಬಾಗಿಲಲ್ಲೇ ಇಟ್ಟಿದ್ರು. ಹೀಗೆ ಕೆಲವು ದಿನಗಳು ಕಳೆಯಿತು. ಮತ್ತೆ ಪುನಃ ಮಳೆ ಬರಲು ಆರಂಭವಾಯಿತು. ಆವಾಗ ಹರಿತಾ ಬೇಗನೆ ತಡ ಮಾಡದೆ ಹೋಗಿ ಚರಂಡಿಯನ್ನು ಕ್ಲೀನ್ ಮಾಡಿದ್ಲು. ಮಳೆ ಬರ್ತಾನೆ ಇತ್ತು. ಆದ್ರೂ ಅವಳು ಅವಳ ಗಂಡನ ಸಹಾಯದಿಂದ ಪುನಃ ಹೋಗಿ ಅವರಿಬ್ಬರು ಚರಂಡಿಯನ್ನು ಶುದ್ಧ ಮಾಡಿದ್ರು. ನೀರು ಎಲ್ಲಿಯೂ ನಿಲ್ಲದಂತೆ ಹರಿದು ಹೋಗ್ತಾ ಇತ್ತು. ಆನಂತರ ಗಂಡ ಹೆಂಡತಿ ಇಬ್ಬರು ಮನೆಯೊಳಗೆ ಬಂದ್ರು. ಬಾಗಿಲಿಗೆ ಅಡ್ಡವಾಗಿ ಮರಳು ಮೂಟೆಯನ್ನಿಟ್ಲು. ಅದನ್ನು ನೋಡಿದ ಅವಳ ಗಂಡ, ಹರಿತಾ, ಈ ಚೀಲವನ್ನು ಇಲ್ಲಿ ಯಾಕಿಡ್ತಿದೀಯಾ? ನಾವು ಮಲಗಿದ ನಂತರ ಮಳೆ ಪುನಃ ಜಾಸ್ತಿಯಾಗಿ ಚರಂಡಿಗೆ ಏನಾದ್ರೂ ಅಡ್ಡಿಯಾಗಿ ಮತ್ತೆ ಪುನಃ ಮನೆಯೊಳಗೆ ನೀರು ಬಂದ್ರೆ ಅದಕ್ಕೋಸ್ಕರನೇ ಇಟ್ಟೆ. ಆ ಮಾತನ್ನು ಕೇಳಿ ಅರವಿಂದ್ ತುಂಬಾ ಸಂತೋಷಪಟ್ಟ. ಇಬ್ಬರು ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಅವರಿಗೆ ಯಾವ ನಷ್ಟವೂ ಆಗಲಿಲ್ಲ. ಒಂದು ಕಾಲದಲ್ಲಿ ಸೋಂಬೇರಿ ಹೆಸರಾಗಿದ್ದ ಹರಿತಾ ಸ್ವಲ್ಪ ದಿನದಲ್ಲೇ ಒಳ್ಳೆ ಹೆಂಡತಿ ಎನ್ನುವ ಹೆಸರನ್ನು ಸಂಪಾದನೆ ಮಾಡಿದ್ಲು. ಸೋಮಾರಿತನ ನಮ್ಮ ಜೀವನವನ್ನು ಹಿಂದಕ್ಕೆ ಎಳೆಯುತ್ತೆ, ಆದ್ರೆ ನಮ್ಮ ಜವಾಬ್ದಾರಿ ನಮ್ಮನ್ನು ಮುಂದೆ ತಗೊಂಡೋಗುತ್ತೆ ಅಂತ ಹರಿತಾ ಅರ್ಥ ಮಾಡ್ಕೊಂಡ್ಲು. ಆನಂತರ ಸಂತೋಷವಾಗಿ ಜೀವನ ಮಾಡಿದ್ಲು. ಅತ್ತೆ, ಇವತ್ತು ರಾಣಿಯ ಹುಟ್ಟುಹಬ್ಬ ಅಲ್ವಾ? ಏನ್ ಅಡಿಗೆ ಮಾಡೋಣ? ರಾಣಿಗೆ ಇಷ್ಟವಾದ ಪಾಯಸ ಪುಳಿಯೋಗರೆ ಮಾಡೋಣ? ಹೌದು ಕಣೆ, ನಾನು ಕೂಡ ಅದೇ ಆಲೋಚನೆ ಮಾಡಿದೆ. ಅದು ಮಾಡಿದ್ರೆ ಅವಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೇನೆ ರಘು ಮಾವ ಕೆಲ್ಸಕ್ಕೋಗಿ ಸುಸ್ತಾಗಿ ಬರ್ತಾರೆ. ಇವತ್ತೊಂದಿನ ಒಳ್ಳೆ ಅಡಿಗೆ ಮಾಡ್ಕೊಡೋಣ. ಸರಿ ಅತ್ತೆ, ನಾನು ಹೋಗಿ ಅಡಿಗೆ ಕೆಲ್ಸನ ಮಾಡ್ತೀನಿ. ಸರಿ ಕಣಮ್ಮ, ನಾನು ನಿನ್ಗೆ ಸಹಾಯ ಮಾಡ್ತೀನಿ. ಹೌದು, ನನ್ ಮಗಳು ರಾಣಿ ಎಲ್ಲೋ ಕಾಣ್ತಾ ಇಲ್ವಲ್ಲ, ಎಲ್ಲಿಗೋದ್ಲು?
ರಾಣಿ ದೇವಸ್ಥಾನಕ್ಕೆ ಹೋಗಿದಾಳತ್ತೆ. ಓಹೋ, ಹೌದಾ, ಸರಿ ಆಯ್ತು ಬಾ ಅಮ್ಮ, ನಾವು ಅಡಿಗೆ ಮಾಡೋಣ. ಹಾಗೆ ಅಂತ ಇಬ್ಬರು ಅಡಿಗೆ ಮಾಡ್ಲಿಕ್ಕೆ ಅಂತ ಅಡುಗೆ ಮನೆಗೆ ಬಂದ್ರು. ದೇವಸ್ಥಾನಕ್ಕೆ ಹೋದ ರಾಣಿ ಮನೆಗೆ ಬಂದ್ಲು. ಅಮ್ಮ, ಏನಮ್ಮ, ಈ ಊರಿಡೀ ನಮ್ಮ ಮನೆಯ ಅಡುಗೆ ವಾಸನೆಯೇ ಹಬ್ಬಿದೆ. ಅದು ಇವತ್ತು ನಿನ್ ಹುಟ್ಟು ಹಬ್ಬ ಅಲ್ವಮ್ಮ, ಅದಕ್ಕೇನೆ ವಿಧ ವಿಧವಾದ ಅಡಿಗೆ ಮಾಡಿದೀವಿ. ಹಾಗೆ ಅಂತ ಮಾತಾಡ್ತಾ ಇರುವಾಗ ಅವಾಗ್ಲೇ ಪಕ್ಕದೂರಲ್ಲಿ ಗುಮಸ್ತನಾಗಿ ಕೆಲಸ ಮಾಡುವ ಶಿವಮ್ಮನ ಮಗ ರವಿ ಆಯಾಸವಾಗಿ ಮನೆಗೆ ಬಂದ. ಅಪ್ಪ ರಘು, ತುಂಬಾ ಆಯಾಸವಾಗಿ ಬಂದಿರುವ ಹಾಗಿದೆ, ನಿನಗೋಸ್ಕರ ಸೊಸೆ ಬಿಸಿ ಬಿಸಿ ಬಿಸಿನೀರಿಟ್ಟಿದ್ದಾಳೆ, ನೀನೋಗಿ ಸ್ನಾನ ಮಾಡ್ಕೊಂಬಾ. ಹೌದು, ಹೇಳಲಿಕ್ಕೆ ಮರ್ತೋಯ್ತು, ಇವತ್ತು ನಿನ್ ತಂಗಿ ರಾಣಿಗೆ ಹುಟ್ಟಿದ ಹಬ್ಬ, ಅವಳಿಗೆ ಶುಭಾಶಯ ಹೇಳ್ದ. ಸರಿ ಹೋಗು, ಹೋಗಿ ಶುಭಾಶಯ ಹೇಳು. ಅದೆಲ್ಲ ನನಗೆ ಹೇಗಮ್ಮ ಯೋಚನೆ ಇರುತ್ತೆ, ತುಂಬಾ ಆಯಾಸವಾಗಿ ಮನೆಗ್ ಬಂದಿದ್ದೀನಿ. ಮನೆಗ್ ಬಂದ್ರೆ ನಿಂದು ಯಾವಾಗ್ಲೂ ಒಂದೇ ಗೋಳು, ಸುಮ್ನೆ ನನಗೆ ಊಟ ಮಾಡಿ ನಿದ್ರೆ ಮಾಡ್ಬೇಕು. ಹಾಗೆ ಹೇಳಿ ಕೋಪದಿಂದ ತನ್ನ ತಂಗಿಯಾದ ರಾಣಿಯ ಬಳಿ ಹೋದ. ತಂಗಿ, ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆಂತ ಬೇಕೋ ಬೇಡ ಅಂತ ಹೇಳಿ ಅಲ್ಲಿಂದ ಅವನು ರೂಮೊಳಗೆ ಹೋದ. ಹೀಗೆ ರಘು ಸ್ನಾನವನ್ನು ಮುಗಿಸಿಕೊಂಡು ಊಟ ಮಾಡ್ಲಿಕ್ಕೆ ಅಂತ ಬಂದು ಕೂತ್ಕೊಂಡ. ಆ ದಿನ ಅವನ ಹೆಂಡತಿ ಮಾಡಿರುವ ಅಡಿಗೆಯನ್ನು ಅವನ ಮುಂದೆ ತಂದಿಟ್ಲು. ಏನೇ, ಇವತ್ತು ಇಷ್ಟೊಂದು ಅಡಿಗೆ ಮಾಡಿದೀಯಾ? ಹೌದು ಕಣೆ, ದುಡಿಯೋರಿಗೆ ತಾನೆ ದುಡಿಯುವ ಕಷ್ಟ ಗೊತ್ತಾಗೋದು, ಮನೇಲಿ ಕೂತ್ಕೊಂಡು ತಿನ್ನೋರಿಗೆ ಏನ್ ಗೊತ್ತಾಗುತ್ತೆ? ಸ್ವಲ್ಪ ಖರ್ಚುನ ನೋಡಿ ಮಾಡಿ. ಈ ನಡುವೆ ಎಷ್ಟೊಂದು ಖರ್ಚು ಜಾಸ್ತಿ ಆಗ್ತಿದೆ ಗೊತ್ತಾ? ಇವತ್ತು ರಾಣಿಯ ಹುಟ್ಟು ಹಬ್ಬ ಅಲ್ವರಿ, ಅದಕ್ಕೇನೆ ಇಷ್ಟೊಂದು ಅಡಿಗೆ ಮಾಡಿರೋದು. ಅದಕ್ಕೆ ಮನೆಯಲ್ಲಿ ಒಂದು ಪಾಯಸ ಮಾಡಿದ್ರೆ ಸಾಕಾಗಲ್ವಾ? ಇಷ್ಟೊಂದು ಹಣ ಖರ್ಚು ಮಾಡಿ ಇಷ್ಟೆಲ್ಲ ಆಡಂಬರ ಮಾಡ್ಬೇಕಾಗಿತ್ತಾ? ಹೀಗೆ ಕೋಪದಿಂದ ಬೈಕೊಂಡೆ ಊಟ ಮಾಡಿ ಆಯಾಸವಾಗಿ ಹೋಗಿ ಮಲಗಿಕೊಂಡ. ಹೀಗೆ ಸ್ವಲ್ಪ ಸಮಯದಲ್ಲೇ ಶಿವಮ್ಮನ ಗಂಡ ರಾಮಯ್ಯ ಮನೆಗೆ ಬಂದ. ರಾಣಿ ಅವನ ಬಳಿ ಹೋದ್ಲು. ಅಪ್ಪ, ಇವತ್ ನನ್ನ ಹುಟ್ಟಿದ ಹಬ್ಬ, ನಿಮಗೆ ಯೋಚನೆ ಇದೆಯಾ? ಯಾಕಮ್ಮ ಯೋಚನೆ ಇರಲ್ಲ, ಬಾಮ, ಬಂದು ನನ್ನ ಹತ್ರ ಆಶೀರ್ವಾದ ತಗೋ. ಹಾಗೆ ಹೇಳಿದಾಗ ರಾಣಿ ತಂದೆಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ಲು. ದೀರ್ಘಾಯುಷ್ಮಾನ್ ಭವ. ಹೀಗೇನೆ ನೀನು ಮುಂದಕ್ಕೆ ಎಷ್ಟೋ ಹುಟ್ಟುಹಬ್ಬವನ್ನು ಆಚರಿಸ್ಬೇಕು. ತುಂಬಾ ಸಂತೋಷಪ್ಪ. ಸರಿ, ನನಗೆ ಏನು ತಂದಿಲ್ವಾ? ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ನೀವು ಏನಾದ್ರೂ ಒಂದು ಕೊಡ್ತಾ ಇರ್ತೀರಲ್ವಾ? ಅಯ್ಯೋ ಮಗಳೇ, ಈ ಸಲ ನಿನ್ನ ಹುಟ್ಟುಹಬ್ಬಕ್ಕೆ ನಾನು ಏನೂ ತಗೊಂಬಂದಿಲ್ಲಮ್ಮ. ಮುಂದೆ ನಮ್ಮ ಸಂಬಂಧಿಕರ ಮದುವೆಗಳು ತುಂಬಾ ಇದೆ ಅಲ್ವಾ, ಅದಕ್ಕೆ ಕೂಡ ಹಣ ಬೇಕಾಗುತ್ತೆ. ಅದಕ್ಕೆ ಈ ವರ್ಷ ಏನೂ ತರಲಿಲ್ಲ. ನೀನು ಮನೆಯಲ್ಲೇ ತಾನೇ ಇರ್ತೀಯಾ, ನಿನಗೆ ಯಾಕಮ್ಮ ಹೊಸ ಬಟ್ಟೆ? ಹಾಗೆ ಅಂತ ಹೇಳಿದಾಗ ರಾಣಿ ಬೇಜಾರ್ ಮಾಡ್ಕೊಂಡು ಏನು ಮಾತನಾಡದೆ ಮೌನವಾಗಿ ಮನೆಯೊಳಗೆ ಹೋದ್ಲು. ಏನೇ ಶಿವಮ್ಮ, ಮನೆಯೊಳಗೆ ಏನ್ ಮಾಡ್ತಾ ಇದ್ದೀಯಾ? ಬರ್ತಾ ಇದ್ದೀನಿ. ಹಾಗೆ ಅಂತ ಶಿವಮ್ಮ ಹೊರಗಡೆ ಬಂದ್ಲು. ಸರಿ ರೀ, ಬಂದ್ರ ಹೋಗಿ ಕೈಕಾಲ್ ಮುಖ ತೊಳ್ಕೊಂಬನ್ನಿ, ಊಟ ಕೊಡ್ತೀನಿ. ಹಾಗೆ ಅಂತ ಹೇಳಿ ಊಟವನ್ನು ಗಂಡನಿಗೆ ಬಡಿಸಿದ್ಲು. ನಾಳೆ ಹೊಲದಲ್ಲಿ ನನಗೆ ತುಂಬಾನೇ ಕೆಲ್ಸಗಳಿದೆ, ನನ್ನ ಬೇಗ ಎಬ್ಬಿಸ್ತೀಯಾ? ನಾನು ಹೊಲಕ್ಕೆ ಬೇಗ ಹೋಗ್ಬೇಕು. ಸರಿ ರೀ, ನೀವು ಹೋಗಿ ಮಲ್ಕೊಳ್ಳಿ, ಎಬ್ಬಿಸ್ತೀನಿ. ಹಾಗೆ ಅಂತ ಹೇಳಿದ್ಲು ಶಿವಮ್ಮ. ಹೀಗೆ ರಾತ್ರಿ ಆಯ್ತು. ಅಷ್ಟು ಬೇಗ ಬೆಳಿಗ್ಗೆ ಆಯ್ತಾ? ಸರಿ ಬನ್ನಿ, ಹೊಲಕ್ಕೆ ಹೋಗಿ ಕೆಲಸ ಮಾಡೋಣ. ಹಾಗೆ ಹೇಳಿ ರಾಮಯ್ಯ ಹೊಲಕ್ಕೆ ಕೆಲಸಕ್ಕೆ ಹೋದ್ರು. ರಾಮಯ್ಯನ ಹಿಂದೆ ಅವರಿಗೆ ಊಟವನ್ನು ತೆಗೆದುಕೊಂಡು ಹೆಂಡತಿ ಹಾಗೂ ಸೊಸೆನೂ ಹಿಂದೆ ಹೋದ್ರು. ಅವರ ಹಿಂದೆನೆ ರಾಣಿ ಕೂಡ ಹೋಗ್ತಾ ಇದ್ಲು. ಹೀಗೆ ಮೂವರು ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಶಿವಯ್ಯನ ಹಿಂದೆನೆ ಹೋದ್ರು. ಇಲ್ಲಿ ನೋಡೆ, ಈ ಕೆಲಸ ಮಾಡಿದ್ದು ಸಾಕು, ಹೊಲದ ಮೇಲಿರುವ ಆ ಹುಲ್ಲುಗಳನ್ನೆಲ್ಲ ತೆಗೀರಿ. ಹಾಗೆಂತ ಹೇಳಿದಾಗ ಅವರಿಬ್ಬರು ಕೂಡ ಹೊಲದ ಮೇಲೆ ಇರುವ ಕಳೆಯನ್ನು ತೆಗಿತಾ ಇದ್ರು. ಶಿವಯ್ಯ ಕೂಡ ಹೊಲವನ್ನು ಉಳ್ತಾ ಇದ್ರು. ಹೀಗೆ ಸ್ವಲ್ಪ ಸಮಯದಲ್ಲೇ ಶಿವಮ್ಮ, ಆ ಕಳೆಗಳನ್ನೆಲ್ಲ ತೆಗ್ದಿದ್ದು ಸಾಕು, ಇಲ್ಲಿ ಹೊಲದಲ್ಲಿ ಕೆಲಸ ಇದೆ, ಬಾ. ಹಾಗೆ ಅಂತ ಹೇಳಿದಾಗ, ದೇವಿ, ಮಾವ ಕರೀತಿದ್ದರೆ ಬಾಮ್ಮ. ಗಂಡ ಕರೆದಾಗ ಸೊಸೆಯನ್ನು ಕರೆದುಕೊಂಡು ಹೊಲದಲ್ಲಿ ಕೆಲಸ ಮಾಡುವ ಗಂಡನ ಜೊತೆ ಹೋದ್ರು ಶಿವಮ್ಮ. ಸೂರ್ಯ ಉದಯವಾಗಿದ್ದ ಸಮಯದಿಂದ ನಾನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ನನಗೆ ತುಂಬಾನೇ ಆಯಾಸವಾಗಿದೆ, ನಾನು ಸ್ವಲ್ಪ ಹೊತ್ತು ಕೂತ್ಕೋತೀನಿ. ನೀನು ಈ ಹಸುಗಳನ್ನ ಆ ಕಡೆ ಕಟ್ಬಿಟ್ಟು ಸ್ವಲ್ಪ ಅವುಗಳಿಗೆ ಹುಲ್ಲಾಕ್ತೀಯಾ? ಮಾವಯ್ಯ, ಆ ಹೊಲದತ್ರ ನಾವು ಊಟ ತಂದು ಬ್ಯಾಗಲ್ಲಿ ಇಟ್ಟಿದ್ದೀವಿ, ನೀವು ಹೋಗಿ ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ. ನಾವಿಬ್ರು ಹೋಗಿ ಆ ಹಸುಗಳಿಂದ ಹೊಲವನ್ನು ಉಳ್ತಾ ಇರ್ತೀವಿ. ಏನು, ನೀವು ಹೊಲವನ್ನು ಉಳ್ತೀರಾ? ಅದು ಎಷ್ಟು ದೊಡ್ಡ ಕಷ್ಟದ ಕೆಲಸ ಅಂತ ಗೊತ್ತಾ? ಸರಿ, ನೀವೇ ಮಾಡ್ತೀನಿ ಅಂತ ಹೇಳಿದಾಗ ನಾನು ಯಾಕೆ ಬೇಡ ಅಂತೀನಿ. ಹಾಗೆ ಅಂತ ಹೇಳಿ ಆ ಮರದ ಕೆಳಗೆ ಹೋಗಿ ಕೂತ್ಕೊಂಡು ಊಟ ಮಾಡಿ ವಿಶ್ರಾಂತಿಯನ್ನು ತಗೊಳ್ತಾ ಇದ್ರು. ಈ ಕಡೆ ಅತ್ತೆ ಸೊಸೆ ಇಬ್ರು ಹೊಲವನ್ನು ಹೂಳ್ಬೇಕು ಅಂತ ಹೂಳ್ತಾ ಇದ್ರು. ಅತ್ತೆ ಸೊಸೆ ಹೊಲವನ್ನು ಹೂಳ್ತಾ ಇರೋದನ್ನ ನೋಡಿ
ಶಿವಯ್ಯ ಮರದ ಕೆಳಗೆ ಮಲಗಿಕೊಂಡು ವಿಶ್ರಾಂತಿಯನ್ನು ತಗೊಳ್ತಾ ಇದ್ರು. ಸಂಜೆ ಸಮಯಕ್ಕೆ ಹೊಲವೆಲ್ಲ ಹೂಳಿದ ನಂತರ ಸ್ವಲ್ಪ ಸಮಯದಲ್ಲಿ ಶಿವಮ್ಮ ಅವರ ಗಂಡನ ಬಳಿ ಬಂದು, ಈ ಹೊಲ ಎಲ್ಲ ಹೂಳಿ ಆಯ್ತು, ಎದ್ದೇಳಿ ಇವಾಗ ಮನೆಗೆ ಹೋಗೋಣ ಹಾಗೆ ಅಂತ ಹೇಳಿ ಎಲ್ಲರೂ ಹೊರಟು ಹೋದ್ರು. ಮನೆಗೆ ಬಂದ ತಕ್ಷಣ ದೇವಿ ಒಲೆಯನ್ನು ಕಸಿ ಎಲ್ಲರಿಗೂ ಬಿಸಿನೀರನ್ನು ಇಟ್ಲು. ಇದರಲ್ಲಿ ರಘು ಕೂಡ ಮನೆಗೆ ಬಂದ. ಏನ್ರಿ, ನೀವು ಹೋಗಿ ಸ್ನಾನ ಮಾಡ್ಕೊಂಬಂದ್ರೆ ನಾನು ಅತ್ತೆನೂ ನಿಮ್ಗೆ ಅಡಿಗೆನ ಮಾಡಿ ಇಡ್ತೀವಿ. ನೀವು ಮೊದ್ಲು ಅಡಿಗೆ ಮಾಡುವ ಕೆಲಸ ನೋಡಿ, ಹೊಟ್ಟೆಯಲ್ಲಿ ಹಸಿವಲ್ಲಿ ಹುಳಗಳು ತಾಳ ಆಗ್ತಾ ಇದೆ ಹಾಗೆ ಅಂತ ಹೇಳಿದಾಗ ಅತ್ತೆ ಸೊಸೆ ಇಬ್ರು ಅಡಿಗೆ ಮಾಡಲಾರಂಭಿಸಿದ್ರು. ಹೀಗೆ ಭೋಜನ ಕಾರ್ಯಕ್ರಮವನ್ನು ಮುಗಿಸಿ ಎಲ್ಲರೂ ನಿದ್ರೆಗೆ ಜಾರಿದ್ರು. ಮರುದಿನ ಬೆಳಗ್ಗಿನ ಜಾವ, ದೇವಿ ದೇವಿ ಅಡಿಗೆ ಆಯ್ತಾ? ಆಯ್ತು ರೀ, ಒಂದು 10 ನಿಮಿಷ. ಯಾಕೇನೆ ನನ್ಗೆ ಸುಮ್ನೆ ಸಿಟ್ಟು ಬರೆಸ್ತೀಯಾ? ಇನ್ನು ಅಡಿಗೆನ ಎಷ್ಟೊತ್ತು ಅಂತ ಮಾಡ್ತೀಯಾ? ನಾನು ಅಪ್ಪ ಹೊಲಕ್ಕೆ ಕೆಲ್ಸಕ್ಕೆ ಹೊರಟೋದ್ಮೇಲೆ ನೀವು 3 ಜನ ಮನೇಲಿ ಊಟ ಮಾಡ್ಕೊಂಡು ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡತ್ತಾನೆ. ಅದಲ್ಲ ರೀ, ಬೆಳಿಗ್ಗೆ ಎದ್ದೇಳುವಾಗ ರಾಣಿಗೆ ತುಂಬಾನೇ ಶೀತ ಕೆಮ್ಮಾಗಿತ್ತು, ಅದಕ್ಕೇನೆ ಅವಳಿಗೋಸ್ಕರ ಕಷಾಯ ಮಾಡಿದ್ದು. ಇದು ಒಂದ್ 10 ನಿಮಿಷ ರೀ. ಪ್ರತಿದಿನ ಏನಾದ್ರೂ ಒಂದ್ ಕಾರಣ ಹೇಳದೆ ಹೊರಗಡೆ ಹೋಗಿ ಕೆಲ್ಸ ಮಾಡಿ ಬನ್ನಿ. ಹೌದು, ನೀವು ಮನೇಲಿ 3 ಜನ ಯಾವ ಕೆಲ್ಸ ಮಾಡ್ತೀರಾ? ನೀನಿವಾಗ ಕಷಾಯ ಮಾಡ್ದೆ ನಮ್ಮಮ್ಮ ಸುಮ್ನೆ ತಾನೇ ಇದ್ದಾರೆ. ಹೀಗೆ ಜೋರಾಗಿ ಹೇಳಿದಾಗ ಶಿವಮ್ಮ ರಾಮಯ್ಯ ಹೊರಗಡೆ ಬಂದ್ರು. ಏನ್ ಮಾತಾಡ್ಬಾರ್ದು ಅಂತ ನಾವು ನೋಡಿದ್ರೆ ನೀನು ಮಾತು ಮಿತಿ ಮೀರಿ ಹೋಗ್ತಾ ಇದೆಯಲ್ವಾ? ನಾವು ಬೆಳಿಗ್ಗೆ ಎದ್ದ ಸಮಯದಿಂದ ರಾತ್ರಿ ಚಂದ್ರ ಬಂದು ಮುಳುಗುವ ತನಕನೇ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದೀವಿ. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂತ ರಾತ್ರಿ ಕಷ್ಟಪಟ್ಟು ನಿದ್ರೆ ಮಾಡೋದು, ಅದನ್ನ ಬಿಟ್ರೆ ಬೆಳಿಗ್ಗೆ ನೀರು ಕುಡಿಯೋದು, ಮಧ್ಯಾಹ್ನ ಊಟ ಮಾಡೋದು, ಈ ಸಮಯ ಬಿಟ್ರೆ ನಮಗೆ ಎಲ್ಲಾದ್ರೂ ವಿಶ್ರಾಂತಿ ಇದೆಯಾ? ಇಲ್ಲದಿದ್ರೆ ಮನೆಯಲ್ಲಿ ನೀರ್ ಕುಡಿಯಕ್ಕೆ ಊಟ ಮಾಡ್ಲಿಕ್ಕೆ ಕೂಡ ನಮಗೆ ಸಮಯನೇ ಇರಲ್ಲ. ನೀನು ಇಷ್ಟು ದೂರ ಕೇಳ್ದೆ ಅಂತ ನಾನು ಹೇಳಿದ್ದು. ಒಮ್ಮೆ ನಮ್ ಕೆಲ್ಸ ಮಾಡಿ ನೋಡು, ಗೊತ್ತಾಗುತ್ತೆ. ಇದನ್ನ ಬಿಟ್ರೆ ನಿಮಗೆ ಏನಮ್ಮ ಕೆಲ್ಸ ಇದೆ? ನಾಳೆ ಬೆಳಿಗ್ಗೆನೆ ನೀವೆಲ್ಲರೂ ಹೊಲಕ್ಕೆ ಹೋಗಿ, ನನ್ ಮನೇಲಿದ್ದು ಕೆಲ್ಸ ಮಾಡ್ತಾ ಇರ್ತೀನಿ. ಮನೆ ಕೆಲ್ಸನ ನಾನು ಅಪ್ಪ ಮಾಡಿ ತೋರಿಸ್ತೀವಿ. ಲೇ ರಘು, ಮಾತು ಕೊಡ್ಲಿಕ್ಕೆ ಮುಂಚೆ ಯೋಚನೆ ಮಾಡಿ ನೋಡು. ಏನಾದ್ರೂ ತೊಂದ್ರೆ ಆದ್ರೆ ನಮ್ ಜೀವನ ನಾಯಿಯ ಹಾಗೆ ಆಗ್ಬಿಡುತ್ತೆ ಕಣೋ. ಅಪ್ಪ, ಯಾಕೆ ನೀವು ಭಯಪಡ್ತಾ ಇದ್ದೀರಾ? ಹೆಂಗಸ್ರು ಇವ್ರು ಮಾಡೋ ಕೆಲ್ಸನ ನಮ್ಮಿಂದ ಮಾಡಕ್ಕಾಗಲ್ಲ ಅಂತನಾ? ಹಗ್ಲಿಡೀ ಬಿಸ್ಲಲ್ಲಿ ಇದ್ರು ಗಟ್ಟಿ ಮುಟ್ಟಾದ ಮೈಯಪ್ಪ ಇದು. ಅಮ್ಮ, ನಾಳೆ ಮನೇಲಿ ನೀವು ಯಾವ ಕೆಲ್ಸನೂ ಮಾಡೋದ್ ಬೇಡ, ನಾನು ಅಪ್ಪ ಮಾಡಿ ತೋರಿಸ್ತೀವಿ, ಆಮೇಲೆ ಮಾತಾಡ್ತೀವಿ ಹಾಗೆ ಅಂತ ರಘು ಹೇಳಿದ ಅಂತ ಬೆಳಿಗ್ಗೆ ಎಚ್ಚರಿಕೆ ಆದ್ರೂ ಕೂಡ ದೇವಿ ರಾಣಿ ಶಿವಮ್ಮ ಹೇಳದೆ ಹಾಗೆ ಮಲ್ಕೊಂಡಿದ್ರು. ರಘು ಕೊಟ್ಟ ಮಾತನ್ನು ಉಳಿಸಿಕೊಳ್ಬೇಕು ಅಂತ ತನ್ನ ತಂದೆಯನ್ನು ಎಬ್ಸಿ ಅವರಿಬ್ಬರು ಸೇರಿ ಬೆಳಿಗ್ಗೆ ಅಂಗಳ ಗುಡಿಸೋದು, ರಂಗೋಲಿ ಹಾಕೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಅಂತ ಅಡಿಗೆ ಮಾಡೋದು ಅಂತ ಎಲ್ಲರೂ ಸೇರಿ ಕೆಲಸವನ್ನು ಮಾಡಲಾರಂಭಿಸಿದ್ರು. ಅದೇ ಸಮಯಕ್ಕೆ ದೇವಿ, ಶಿವಮ್ಮ, ರಾಣಿ ಮೂವರು ಬಳಿ ಬಂದ್ರು. ಏನ್ರಿ, ಇವತ್ತು ಏನ್ ಟಿಫಿನ್ ಮಾಡಿದ್ರಿ? ಇವತ್ ಯಾಕೋ ನನಗೆ ರೊಟ್ಟಿ ತಿನ್ಬೇಕು ಅನ್ಸುತ್ತೆ, ನಿಮ್ಮಿಂದ ಮಾಡಿ ಕೊಡಕ್ಕಾಗುತ್ತಾ? ಇನ್ನು ಬೇರೆ ಕೆಲ್ಸನೇ ಆಗಿಲ್ಲ, ಅಷ್ಟು ಬೇಗ ತಿನ್ನದೇನೋ? ಏನೋ, ಯಾವತ್ತು ನೀವು ಕೇಳುವ ಮಾತು ತಾನೆ ಇವತ್ತು ನಾವು ಕೇಳಿದ್ದು. ಸರಿಯಮ್ಮ, ಹಾಗೇನೆ ಮಾಡ್ಕೊಡ್ತೀನಿ. ಸರಿಯಮ್ಮ, ಯಾಕೆ ಕೋಪ ಮಾಡ್ಕೋತೀರಾ? ಮಾಡ್ಕೊಡ್ತೀವಿ. ಹೀಗೆ ಒಂದು ಕೆಲಸ ಆದ್ಮೇಲೆ ಇನ್ನೊಂದು ಕೆಲಸ, ಮತ್ತೊಂದು ಕೆಲಸ ಅಂತ ಮಾಡಿ ಮಾಡಿ ಸಂಜೆ ಆಗುವಾಗ ತಂದೆ ಮಗನಿಗೆ ಆಯಾಸವಾಗಿತ್ತು. ಶಿವಮ್ಮ, ಪ್ರತಿದಿನ ನೀವು ಮನೆ ಕೆಲಸ ಮಾಡುವಾಗ ಇದೆಲ್ಲ ಒಂದು ಸಾಧಾರಣವಾದ ಕೆಲಸ, ನಮ್ಮ ಕೆಲಸಕ್ಕಿಂತ ಇವ್ರ ಕೆಲಸ ಕಷ್ಟನ ಇವರಿಂದ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೋ. ಆದ್ರೆ ಇವಾಗ ನಿಮ್ಮ ಕೆಲಸನ ನಾವು ಮಾಡಿದ್ಮೇಲೇನೆ ನಿಮ್ಮ ಕೆಲಸದಲ್ಲಿರುವ ಕಷ್ಟ ಏನು, ಅದರ ಹಿಂದೆ ಎಷ್ಟೊಂದು ಕಷ್ಟಪಡ್ಬೇಕು ಅಂತ ನಮಗೆ ಗೊತ್ತಾಯ್ತು. ಹೌದಮ್ಮ, ನಾವು ಇವತ್ತು ಮನೆ ಕೆಲಸ ಮಾಡಿದ್ದು ಮಾತ್ರನೇ, ಆದ್ರೆ ನೀವು ಮನೆ ಕೆಲಸನೂ ಮಾಡ್ತೀರಾ, ನಮ್ಮ ಜೊತೆ ಬಂದು ಹೊಲದಲ್ಲೂ ಕೆಲಸ ಮಾಡ್ತೀರಾ. ಆದ್ರೂ ನಾವು ನಿಮ್ನ ಏನೆಲ್ಲ ಹೇಳ್ತೀವಿ. ನಿಜವಾಗ್ಲೂ ನೀವು ಹೆಂಗಸರು ತುಂಬಾ ಗ್ರೇಟ್ ಅಮ್ಮ. ಹೆಂಗಸರಿಗೆ ನನ್ನ ದೊಡ್ಡ ನಮಸ್ಕಾರಗಳು. ನೀವು ಮಾಡುವ ಕೆಲಸವನ್ನು ನಮಗೆ ಹೋಲಿಸ್ಕೊಂಡ್ರೆ ನಮ್ಮ ಕೆಲಸ ಸಣ್ಣ ಕೆಲಸ. ನೀವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ನಮಗೆ ಅರ್ಥ ಆಗಲ್ಲ. ಇನ್ ಮುಂದೆ ನಿಮ್ಮ ಕೆಲಸದಲ್ಲಿ ನಮ್ಮ ಸಹಾಯ ಕೂಡ ಇರುತ್ತೆ. ಅಯ್ಯೋ, ನೀವು ನಮ್ನ ಹೊಗಳದಿದ್ರು ಪರವಾಗಿಲ್ಲ, ನಮ್ನ ಕೇವಲವಾಗಿ ಮಾತ್ರ ನೋಡದಿದ್ರೆ ಸಾಕು. ಹೊಲದಲ್ಲಿ ನಿಮ್ ಜೊತೆ ಮಾತಾಡ್ಲಿಕ್ಕೆ ನಿಮ್ಮ ಸ್ನೇಹಿತರು ತುಂಬಾ ಜನ ಇರ್ತಾರೆ, ಆದ್ರೆ ಮನೆಯಲ್ಲಿ ನಾವು ಕೆಲಸ ಮಾಡುವಾಗ ನಮ್ ಜೊತೆ ಮಾತ್ ಕೊಡಕ್ಕೆ ಯಾರಿರ್ತಾರೆ? ಆದ್ರೆ ನಮಗೆ ಅಂತ ಇರೋದು ನೀವೇ ತಾನೇ. ಆದ್ರೂ ನೀವು ನಮ್ ಮಾತ್ ಕೇಳಿದ್ರೆ ನಮ್ನ ಕೇವಲವಾಗಿ ನೋಡಿದ್ರೆ ನಾವು ಸುಮ್ನೆ ಇರ್ತೀವಾ? ನೀವು ನಮಗೆ ಸಹಾಯ ಮಾಡ್ಬೇಕು ಅಂತ ನಾವು ಹೇಳ್ತಾ ಇಲ್ಲ, ಆದ್ರೂ ನಮಗೆ ಸ್ವಲ್ಪ ಪ್ರೀತಿ, ಒಳ್ಳೆ ಮಾತು ಮಾತಾಡಿದ್ರೆ ಸಾಕು. ಕ್ಷಮಿಸಿ ಅಮ್ಮ, ಇನ್ ಮುಂದೆ ನೀವು ಅಂದುಕೊಂಡ ಹಾಗೆ ನಾವಿರ್ತೀವಿ ಹಾಗೆ ಅಂತ ರಘು ಹೇಳ್ದ. ಅಂದಿನಿಂದ ರಾಮಯ್ಯ ಆಗ್ಲಿ ರಘು ಆಗ್ಲಿ ಮನೆಯಲ್ಲಿರುವ ಹೆಂಗಸರನ್ನು ಕೇವಲವಾಗಿ ಮಾತಾಡದೆ ಪ್ರೀತಿಯಿಂದ ಮಾತನಾಡಿಸಿ ನೋಡ್ಕೊಳ್ತಾ ಇದ್ರು.